ಎಲ್ಲರೂ ಏನು ಅನ್ಕೋತೀರ ಅಂದರೆ ಬರೀ ಫ್ಲೋ ಹೇರ್ ಸ್ಟೈಲ್ ಏನಿದೆಲ್ಲ ಮಾಡಲ್ ಆ್ಯಂಡ್ ಆ್ಯಕ್ಟರ್ಸ್ಗಳಿಗೆ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಬಟ್ ಇಟ್ಸ್ ರಾಂಗ್. ಬಿಕಾಸ್ ಯಾಕಪ್ಪ ಅಂದರೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಅವರ ಲಾಂಗ್ ಹೇರ್ನ ಗ್ರೋ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ತಾರೆ ಆ್ಯಂಡ್ ಫೋಕಸ್ ಮಾಡ್ತಾರೆ. ಬಟ್ ಮೇನ್ ಆಗಿರೋದು ಏನಪ್ಪ ಅಂದರೆ ನಿಮ್ಮ ಶೇಪಿಂಗ್ ಆಗಿರ್ಬೋದು, ಮೇಂಟೆನೆನ್ಸ್ ಆರ್ ಡೈರೆಕ್ಷನ್, ಇಲ್ಲಾಂದರೆ ಲೇಯರಿಂಗ್, ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಬಟ್ ಇನ್ ದಿಸ್ ವಿಡಿಯೋದಲ್ಲಿ ನಾನು ಏನಪ್ಪ ತೋರಿಸ್ತೀನಿ ಅಂದರೆ ನಿಮಗೆ ಫುಲ್ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ಲೈಕ್ ಯಾವ ಥರ ಅಂದರೆ ಹೌ ಟು ಗ್ರೋ ಯುವರ್ ಹೇರ್ ಸ್ಟೈಲ್ ಆ್ಯಂಡ್ ಹೌ ಟು ಕಂಟ್ರೋಲ್ ಯುವರ್ ಫ್ಲೋ ಆ್ಯಂಡ್ ಯಾವ ಥರ ಕಂಟ್ರೋಲ್ ಮಾಡಿದ್ರೆ ಯಾವ ಥರ ಫ್ಲೋ ಹೇರ್ ಸ್ಟೈಲ್ ಆಗುತ್ತೆ ಆ್ಯಂಡ್ ಕಾಮನ್ ಮಿಸ್ಟೇಕ್ಸ್. ನೀವು ಯಾವ ಥರಪ್ಪ ಅಂದರೆ ಏನು ಮಾಡಿದ ತಕ್ಷಣ ಫ್ಲೋ ಹೇರ್ ಸ್ಟೈಲ್ ಏನಿದೆಯಲ್ಲ ಎಲ್ಲ ಗಂದಿಯಾಗಿ ಕಾಣಿಸುತ್ತೆ ಅಂತ. ಪ್ಲೀಸ್ ಇದನ್ನ ಎಂಡ್ ತನಕ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್. ವಾಟ್ ಈಸ್ ಅ ಫ್ಲೋ? ಫ್ಲೋ ಅಂದರೆ ಏನಪ್ಪ ಅಂದರೆ ನಿಮ್ಮ ಏನಿದೆಯಲ್ಲ ಹೇರ್ ಸ್ಟೈಲ್ ನೀವು ಲಾಂಗ್ ಹೇರ್ನ ಮಾಡೋದು ಫ್ಲೋ ಅನ್ನಲ್ಲ. ಬಿಕಾಸ್ ಯಾಕಪ್ಪ ಅಂದರೆ ನಿಮ್ಮ ಪರ್ಸ್ನಾಲಿಟಿಗೆ ಯಾವ್ದು ಮ್ಯಾಚ್ ಆಗುತ್ತಲ್ಲ ಅದಕ್ಕೆ ಫ್ಲೋ ಅಂತಾರೆ. ಆ್ಯಂಡ್ ನಿಮ್ಮ ಹೇರ್ ಸ್ಟೈಲ್ ಏನಪ್ಪ, ನೀವೇನೋ ಶಾರ್ಟ್ ಆ್ಯಂಡ್ ಮೀಡಿಯಮ್ ಆಗಿದ್ದರೆ ಅದಕ್ಕೆ ನೀವು ಮಾಡ್ಬೋದು. ಬಟ್ ನಿಮ್ದೇನು ಹೇರ್ ಸ್ಟೈಲ್ ಶಾರ್ಟ್ ಆಗಿತ್ತು ಅಂದರೆ ಪ್ಲೀಸ್ ಅಂತ ಕಂಟ್ರೋಲ್ ಮಾಡಿ ಆ್ಯಂಡ್ ಅದು ಹಾಕಲ್ಲ ನಿಮ್ಮ ಟ್ರೈಲಿ ಆ್ಯಂಡ್ ಇಟ್ ವಿಲ್ ಲುಕ್ ಲೈಕ್ ಗಂದಿ ಥರ ಕಾಣಿಸುತ್ತೆ. ಆ್ಯಂಡ್ ಅದೇ ಥರ ನೀವು ಏನಾದರೂ ನಿಮಗೆ ಹೇರ್ ಏನಾದರೂ ಸ್ಟ್ರೈಟ್ ಆ್ಯಂಡ್ ವೇವಿ ಆಗಿದರೆ ಅದನ್ನ ಮಾಡ್ಬೋದು, ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇಫ್ ಯು ಹ್ಯಾವ್ ಕರ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಡಿಫ್ರೆಂಟಾಗಿ ಕಾಣುತ್ತೆ ಅಷ್ಟೇ. ಬಟ್ ನಿಮ್ಗೆ ಏನಾದರೂ ಕನ್ಫ್ಯೂಸ್ಡ್ ಆಗಿದ್ರೆ ಯಾವ ಥರ ನಾನು ಮಾಡಲಿ ಅಂತ ದೀಸ್ ಆರ್ ಸಮ್ ರೆಫರೆನ್ಸ್ ಪಿಕ್ಚರ್ಸ್. ನೀವು ಇದನ್ನ ಬೇಕಾದ್ರೆ ಇದನ್ನ ನೋಡಿಕೊಂಡು ಮಾಡ್ಬೋದು. ಇದು ನಾನೇನಪ್ಪ ಅಂದರೆ ಇದರಲ್ಲಿ 4 ಫೇಸಸ್ ಹೇಳ್ತೀನಿ. 4 ಫೇಸಸಲ್ಲಿ ನಾನು ಫಸ್ಟ್ ಒಂದು ಫೇಸ್ ಏನಪ್ಪ ಅಂದರೆ ನೀವೇನಪ್ಪ ಮಾಡಬೇಕು ಅಂದರೆ ನಿಮ್ಮ ಹೇರ್ ಏನಿದೆಲ್ಲ ತುಂಬ ಲಾಂಗಾಗಿ ಮಾಡಿ. ಲೈಕ್ ಹೇಗೆಂದರೆ ಅಟ್ಲೀಸ್ಟ್ 3 ಇಂಚ್ ಮಿನಿಮಮ್ ಆಗಿರಬೇಕು ಅಂತ. ಆ್ಯಂಡ್ ನಿಮ್ದೇನಾದರೂ ಆವಾಗಲೇ ಲಾಂಗ್ ಹೇರ್ ಇದ್ದರೆ ಯು ಕ್ಯಾನ್ ಸ್ಕಿಪ್ ದಿಸ್ ಆ್ಯಂಡ್ ಡೈರೆಕ್ಟ್ಲಿ ಗೋ ಟು ದ ನೆಕ್ಸ್ಟ್ ಫೇಸ್. ಇಫ್ ಯು ನಾಟ್ ಇಲ್ಲ ಅಂದರೆ ಇದನ್ನ ಮಾಡಿ. ಬಿಕಾಸ್ ಯಾಕಪ್ಪ ಅಂದರೆ ಶಾರ್ಟ್ ಹೇರ್ಗೆ ಏನಿದೆ ಫ್ಲೋ ಹೇರ್ ಕಟ್ ಒಂಚೂರು ಚೆನ್ನಾಗಿ ಕಾಣಲ್ಲ. ಇಫ್ ಯು ಹ್ಯಾವ್ ಮೀಡಿಯಮ್ ಆರ್ ಇಲ್ಲಾಂದರೆ ಲಾಂಗ್ ಹೇರ್ ಇದ್ರೇ ತುಂಬ ಚೆನ್ನಾಗಿ ಕಾಣೋದು. ಸೊ ಇದನ್ನ ನೀವು ಮಾಡ್ತಾರೆ. ನಿಮ್ಗೆ ಏನಾದರೂ ಶಾರ್ಟ್ ಹೇರ್ ಇದ್ದರೆ ನೀವು ಏನಾದ್ರು ಗ್ರೋ ಮಾಡ್ಬೇಕಂತಿದ್ರೆ ಮಂತ್ ಹೋಗಬೇಕು. ನೀವು ಮಂತ್ ಹೋಗ್ಬಿಟ್ಟು ನೀವು ಡೈಲಿ ಅಟ್ಲೀಸ್ಟ್ ಸೈಡ್ಗೆ ಏನಿದೆಯಲ್ಲ ಇಲ್ಲಿ ಟ್ರಿಮ್ ಮಾಡಿಸ್ತಾರೆ. ಆವಾಗ ಕಂಟ್ರೋಲ್ ಆಗಿ ನೀಟಾಗಿ ಶೇಪ್ ಕೂತ್ಕೊಳ್ಳುತ್ತೆ. ಅವ್ರು ಫೇಸ್ ಟು ಏನಪ್ಪ ಅಂದರೆ ನೀವು ನೋಡಿರ್ಬೋದು ಅಚ್ಚ ಹೇರ್ ಕಟ್ ಅಪ್ಪ ಏನಪ್ಪ ಅಂದರೆ ನೈಸ್ ಹೇರ್ ಕಟ್. ನೀವು ಎಲ್ಲಿ ಹೋಗ್ತಿರಲ್ಲ, ನೀವು ಯಾವ್ದಾದ್ರು ಕಾಮನ್ ಬಾರ್ಬರ್ ಶಾಪ್ಗೆಲ್ಲ ಹೋದ್ರೆ ಏನಪ್ಪ ಅಂತಂದರೆ ನೀವು ನಾರ್ಮಲ್ ಆಗಿ ನೋಡಿರ್ತಾರೆ ಯಾವ ಥರ ಬೇಕಾದ್ರೆ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನೀವು ಅಜೀಬಾಗಿ ಕಾಣಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ಲೀಸ್ ಇದನ್ನು ಸ್ಕಿಪ್ ಮಾಡಿ. ಇಫ್ ಅವ್ರೇನಾದ್ರು ಎಲ್ಲಿ ನೋಡಿ ನೀವು ಒಂದ್ಸತಿ ಅವ್ರು ಎಷ್ಟೆಲ್ಲಿ ನೋಡಿ ಒಂದ್ಸತಿ ನೀಟಾಗಿ ಇತ್ತು ಅಂದರೆ ಫ್ಲೋ ಥರ ಹೋಗ್ಬಿಟ್ಟು ಕೇಳಿ ನೀವು ಎಲ್ಲಿ ಮಾಡಿಸಿದ್ದೀರಾ ಅಂತ. ಹೋಗಿ ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬಿಟ್ಟು ಇಫ್ ದೇ ಏನಾದ್ರು ಟ್ರಿಮ್ಮರ್ ಯೂಸ್ ಮಾಡಿದ್ರು ಅಂದರೆ ಪ್ಲೀಸ್ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟು ಎದ್ದು ಬನ್ನಿ. ಬಿಕಾಸ್ ಯಾಕಪ್ಪ ಅಂದರೆ ಫ್ಲೋ ಹೇರ್ ಕಟ್ ಏನಿದೆ ಟ್ರಿಮ್ಮರಿಂದ ಸ್ಟಾರ್ಟ್ ಆಗಲ್ಲ, ಯಾವತ್ತೂ ಸೀಸರಿಂದ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಯಾಕಪ್ಪ ಅಂದರೆ ಮೇಂಟೆನೆನ್ಸ್ ಆ್ಯಂಡ್ ಲೇಯರಿಂಗ್ ಎಲ್ಲ ಟ್ರಿಮ್ಮರಲ್ಲಿ ಮಾಡೋಕ್ಕಾಗಲ್ಲ, ನಿಮ್ಮ ಜಸ್ಟ್ ಸೀಸರಿಂದ ಮಾಡೋಕ್ಕಾಗೋದು. ಆ್ಯಂಡ್ ನೀವೇನಪ್ಪ ಮಾಡೋಕ್ಕಾಗುತ್ತೆ ಅವ್ರಿಗೆ ಗೊತ್ತಾಗಲಿಲ್ಲ ಅಂದರೆ ಅಷ್ಟೊಂದು ನಿಮ್ಮ ರೆಫರೆನ್ಸ್ ಫೋಟೋಸ್ ಏನಿದ್ರೆ ಅದನ್ನು ತೋರಿಸಿ. ಬಟ್ ತೋರಿಸಿದ್ರೆ ಏನಾಗುತ್ತೆ ನಿಮಗೆ ಕಾಮ್ ಆಗಲ್ಲ. ಯಾಕಂದರೆ ನೀವೇನು ಮಾಡಬೇಕು ಅಂದರೆ ಅದೇ ಥರ ನೀವು ಹೇಳ್ತಾ ಇರಬೇಕು, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ಐ ವಾಂಟ್ ದಿಸ್ ಆ್ಯಂಡ್ ಈ ಥರ ಎಲ್ಲ ಆಗಬೇಕು, ಈ ಥರ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ. ಆ್ಯಂಡ್ ಅದೇ ಥರ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೇ ದೇ ಕ್ಯಾನ್ ಡೂ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನೀಟಾಗಿ ಮಾಡಲ್ಲ ಆ್ಯಂಡ್ ಅದೇ ಥರ ಫುಲ್ ಹಾಳಾಗೋಗುತ್ತೆ. ಬಿಕಾಸ್ ಯಾಕಪ್ಪ ಅಂದರೆ ನೀವೇನು ಮಾಡಿರ್ತಾರೆ 2 to 3 months ಎಲ್ಲ ಕೂತ್ಕೊಂಡು ವೇಸ್ಟ್ ಮಾಡಿ ಲಾಂಗ್ ಹೇರ್ನ ಮಾಡಿರ್ತೀರ. ಬಟ್ ಒಂದೇ ಸತಿ ಈ ಥರ ಖರಾಬಾಗಿ ಮಾಡಿಬಿಟ್ರೆ ಏನಾಗುತ್ತಪ್ಪ ನಿಮ್ಮ ಹೇರ್ ಸ್ಟೈಲ್ ಏನಿದೆ ಫುಲ್ ನಿಮ್ಮ ಮೆಹನತ್ಗೂ ಪೂರ ನೀವು ಝೀರೋ ಇದು ಮಾಡ್ದಂಗೆ ಆಗುತ್ತೆ. ಎಲ್ಲ ಇದಕ್ಕೆ ಹೇಳ್ತಾ ಇರೋದು, ಜಸ್ಟ್ ನೋಡಿಕೊಂಡು ಶಾಪ್ನ ಚೂಸ್ ಮಾಡಿ. ಆ್ಯಂಡ್ ಫೇಸ್ 3 ಏನಪ್ಪ ಅಂದರೆ ನೀವು ನೋಡಿರ್ತೀರ, ಜಸ್ಟ್ ಏನಪ್ಪ ಅಂದರೆ ಮೇಂಟೆನೆನ್ಸ್. ನೀವು ಗ್ರೋ ಮಾಡೋಕ್ಕಿಂತ ಮೇಂಟೆನೆನ್ಸ್ ಎಲ್ಲ ತುಂಬ ಸ್ವಲ್ಪ ಕಷ್ಟ. ಬಿಕಾಸ್ ನೀವೇನು ಮಾಡ್ತೀರಾ ಅಂದರೆ ಡೈಲಿ ಏನಾದ್ರು ಹೇರ್ ವಾಶ್ ಮಾಡ್ತಿದ್ರೆ ಪ್ಲೀಸ್ ಅದನ್ನ ಸ್ಟಾಪ್ ಮಾಡಿ. ಬಿಕಾಸ್ ಅಟ್ಲೀಸ್ಟ್ ವೀಕಲ್ ಟಾಯ್ಸ್ ಅಷ್ಟೇ ಸಾಕು. ಬಿಕಾಸ್ ನೀವೇನು ಮಾಡ್ತೀರಪ್ಪ ಶಾಂಪೂ ಏನೋ ಆಯಿಲ್ ಮಾಡ್ತಿರಲ್ಲ ಡೈಲಿ ಆಗ್ತಾ ಹೋದಾಗ ಮೇನ್ ನ್ಯಾಚುರಲ್ ಆಯಿಲ್ ಏನಿರುತ್ತಲ್ಲ ಅದ್ರ ಕೂಡ ರಿಮೂವ್ ಹೋಗುತ್ತೆ. ಅದರಿಂದ ಏನಾಗುತ್ತಪ್ಪ ಅಂದರೆ ನಿಮ್ಮ ಹೇರ್ ಬೇಕಾಗಿರೋವಂಥ ವಿಟಮಿನ್ಸ್ ಏನು ಸಿಗೋಕ್ಕೆ ಹೋಗಲ್ಲ. ಆ್ಯಂಡ್ ಅದರಿಂದ ತುಂಬ ಚೆನ್ನಾಗಿ ಕಾಣಿಸಲ್ಲ ಹೇರ್. ಬಿಕಾಸ್ ಅದನ್ನ ಸ್ಟಾಪ್ ಮಾಡಿ. ಆ್ಯಂಡ್ ಏರ್ ನೀವೇನು ವಾಶ್ ಮಾಡ್ತಿಲ್ಲ ಶಾಂಪು ಆದಮೇಲೆ ಕಂಡೀಷ್ನರ್ ಹಾಕಿ. ಬಿಕಾಸ್ ಅದನ್ನ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ನಿಮ್ಮ ಏರ್ ಏನಿದೆ ಸಿಲ್ಕಿ ಆ್ಯಂಡ್ ಸ್ಮೂತ್ ಆಗುತ್ತೆ. ಆ್ಯಂಡ್ ಅದರಿಂದ ನೀಟಾಗಿ ಬೋರಿಸಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅದೇ ಥರ ಸಿರಮ್ ಯೂಸ್ ಮಾಡಿ ಹೇರ್ ಮೇಲೆ ಸಿರಮ್ ಯೂಸ್ ಮಾಡಿ. ಆ್ಯಂಡ್ ಅದೇ ಥರ ಜೆಲ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ಇಫ್ ಯು ಯೂಸಿಂಗ್ ಏರ್ ಡ್ರೈಯರ್ ಪ್ಲೀಸ್ ಅದನ್ನು ಸ್ಟಾಪ್ ಮಾಡಿ. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಏರ್ ಏನಾಗುತ್ತೆ ತುಂಬ ಖರಾಬ್ ಆಗುತ್ತೆ. ಆ್ಯಂಡ್ ಕೋಂಬ್ ಏನಿದೆಯಲ್ಲ ಲೈಕ್ ಜಾಸ್ತಿ ಗ್ಯಾಪ್ ಇರೋಂಥ ಟೀತದಿರೋ ತೊಗೊಳ್ಳಿ. ನೀವೇನಾದ್ರು ಚಿಕ್ಕದಿರೋ ತೊಗೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಮ ಏನು ಇರ್ದಿದ್ದೀರ ತುಂಬ ಸ್ಟ್ರೈಟಾಗಿ ಕೂತ್ಕೊಳುತ್ತೆ. ಅದರಿಂದ ಫ್ಲೋ ಆಗಲ್ಲ. ಅದು ಜಸ್ಟ್ ಏನಾಗುತ್ತೆ ಎಲ್ಲ ಅಂಟ್ಕೊಂಡು ಸ್ಟ್ರೈಟಾಗಿ ಅಲ್ಲೇ ಇದ್ದು ಬಿಡುತ್ತೆ. ಆ್ಯಂಡ್ ಇಫ್ ಯು ಏನಪ್ಪ ಅಂದರೆ ನಿಮ್ಮ ಏನು ಇರ್ತಾರೆ ಡೈಲಿ ಯಾವ ಥರ ಕೋಂಬ್ ಮಾಡಬೇಕು ಅಂದರೆ ಬ್ಯಾಕ್ ಸೈಡ್, ಇಲ್ಲಾಂದರೆ ನೀವು ಯಾವ ಸೈಡ್ ಫ್ಲೋ ಮಾಡ್ಕೋಬೇಕು ಅಂದ್ಕೊಂಡಿದ್ದರೆ ಜಸ್ಟ್ ಬ್ಯಾಕ್ ಸೈಡ್ ನೀವೇನು ಕೋಂಬ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫ್ಲೋ ಆಗಿ ನೀಟಾಗಿ ಅದೇ ಡೈರೆಕ್ಷನಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಫೇಸ್ 4 ಕಾಮನ್ ಮಿಸ್ಟೇಕ್ಸ್ ನಾನು ಅವಾಗಲೇ ಹೇಳ್ದಂಗೆ ಶಾಂಪು. ನೀವೇನಾದರೂ ಡೈಲಿ ಶಾಂಪು ಮಾಡ್ತಿದ್ರೆ ಏನಾಗುತ್ತಪ್ಪ ನ್ಯಾಚುರಲ್ ಏರ್ ಹೋಗಿದ್ದರಿಂದ ಆಮೇಲೆ ಅದರಿಂದ ಶೈನಿಂಗ್ ಏನೋ ಬರೋಲ್ಲ ನಿಮ್ಮ ಏರ್ಗೆ. ಪ್ಲೀಸ್ ಅದನ್ನ ಫಸ್ಟ್ ಸ್ಟಾಪ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂದರೆ ವ್ಯಾಕ್ಸ್ ಆರ್
ಜೆಲ್ ನೀವೇನಾದರೂ ಯೂಸ್ ಮಾಡ್ತೀರಿ ನಿಮ್ಮ ಏರ್ಗೆ, ಅದರಿಂದ ಏನಾಗುತ್ತೆ ಸ್ಟ್ರೈಟ್ ಆ್ಯಂಡ್ ಸ್ಟಿಫ್ ಆಗಿ ಹೋಗುತ್ತೆ ನಿಮ್ಮ ಏರು, ಅದರಿಂದ ಫ್ಲೋ ಕಾಣಿಸಲ್ಲ ಅದು, ಬಿಕಾಸ್ ಫುಲ್ ಬೌನ್ಸಿ ಆಗಕ್ಕೆ ಹೋಗಲ್ಲ, ಅದು ನಾರ್ಮಲಾಗಿ ಇದ್ಬಿಡುತ್ತೆ ಹೇರ್ ಸ್ಟೈಲ್. ಪ್ಲೀಸ್ ಅದನ್ನು ಕೂಡ ಸ್ಕಿಪ್ ಮಾಡಿ. ಆ್ಯಂಡ್ ನೀವೇನಾದರೂ ಏರ್ ಕಟ್ನ ನೀಟಾಗಿ ಮಾಡಿಸಿಲ್ಲ ಅಂತಂದರೆ ಗೊತ್ತಾಗುತ್ತೆ ಯಾವ ಥರ ಅಂತ. ಲೈಕ್ ನೀವೇನಾದರೂ ಅಟ್ಲೀಸ್ಟ್ ಫ್ಲೋ ಯಾವ ಥರ ಅಂದರೆ ಟ್ರಿಮ್ ಮಾಡಿಸ್ತಾ ಇರಿ ವೀಕ್ಲಿ ಹಂಗೆ ಮಂತ್ಸ್ ಆ ಥರ. ಬಿಕಾಸ್ ಯಾಕಪ್ಪ ಅಂದರೆ ಜಸ್ಟ್ ನೀವು ಫ್ಲೋ ಬಿಟ್ಟ ತಕ್ಷಣ ಅದೇನಾಗುತ್ತೆ, ನೀವು ನೀಟಾಗಿ ಹೇರ್ ಸ್ಟೈಲ್ ಮೇಂಟೈನ್ ಮಾಡಿಲ್ಲ ಅಂದರೆ ಖರಾಬ್ ಆಗೋಗುತ್ತೆ. ನೀವು ಅಷ್ಟು ದಿನ ನೀಟಾಗಿ ಮಾಡ್ಕೊಂಡು ಬಂದಿರ್ತೀರ ಆ್ಯಂಡ್ ಜಸ್ಟ್ 1 ಸೆಕೆಂಡ್ ಆ್ಯಂಡ್ 1 ಮಿನಿಟ್ಸ್ ನೀವೇನು ನೀಟಾಗಿ ವೇಸ್ಟ್ ಮಾಡ್ಕೊಂಡು ನೀವು ಹೇರ್ ಸ್ಟೈಲ್ ಮಾಡೋಕ್ಕೆ ಹೋಗ್ತಿರಲ್ಲ, ಅದರಿಂದ ಫುಲ್ ಏನು ಅಷ್ಟೊಂದು ನೀವು ಶ್ರಮ ಪಟ್ಟಿರ್ತಾರೆ ಎಲ್ಲ ವೇಸ್ಟ್ ಆಗುತ್ತೆ. ಪ್ಲೀಸ್ ಅದನ್ನಷ್ಟು ಕೂಡ ಸ್ಟಾಪ್ ಮಾಡಿ. ಆ್ಯಂಡ್ ಅದೇ ಥರ ನೀವು ಬಾರ್ನ ಕೂಡ ನೀಟಾಗಿ ಸ್ಟಾಪ್ ಮಾಡಿ. ನೀವೇನು ಕೋಂಬ್ ಯೂಸ್ ಮಾಡ್ತಿರಲ್ಲ ನೀಟಾಗಿ ಕೋಂಬ್ ಮಾಡ್ಕೊಳ್ಳಿ. ನೀವೇನಾದ್ರು ಕೆಳಗಡೆ ಮಾಡ್ತಾ ಹೋದ್ರೆ ನೀಟಾಗಿ ಅಜೀಬಾಗಿ ಕಾಣುತ್ತೆ, ನೀವೇನು ಬಿಟ್ಬಿಟ್ರು ಕೂಡ ಅಜೀಬಾಗಿ ಕಾಣುತ್ತೆ. ಜಸ್ಟ್ ನೀವು ಯಾವ ಕಡೆ ಫ್ಲೋ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರಲ್ಲ ಆ ಕಡೆ ನೀವು ಏನು ಮಾಡಿ ಅಂದರೆ ನಾರ್ಮಲಾಗಿ ಕೋಂಬ್ ಮಾಡ್ತಾ ಹೋಗಿ, ಇಟ್ ವಿಲ್ ಲುಕ್ ಗುಡ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನ ಮರೆಯೋಕೋಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ. ಅಲ್ಲಿ ತನಕ ಬಾಯ್.